ಅದು ಯಾವಾಗಲೂ ನಾನು ಹೇಳೋದಿಷ್ಟೇ, ಬಡತನ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಅದು ಅಬ್ಸ್ಟಕಲ್ ಆಗಬಾರ್ದು. ಓದೋ ಅಂಥ ಮಕ್ಕಳಿಗೆ ಮತ್ತು ಮುಂದೆ ಆಸೆ ಬರುವಂಥ ಮಕ್ಕಳಿಗೆ ಹಣ ಇಲ್ಲದಿದ್ದರೂ ಕೂಡ ಅವರು ಮುಂದೆ ಓದಿ ಎತ್ತರ ಮೆಟ್ಟಲನ್ನೇರಿ ಈ ಒಂದು ಗ್ಲೋಬಲ್ ಕಾಂಪಿಟೇಷನ್ ಅಂತ ಏನು ಹೇಳ್ತೇವೆ, ಇದ್ರ ಜೊತೆಯಲ್ಲಿ ಕಾಂಪಿಟೇಷನ್ ಮಾಡುವಂಥ ಒಂದು ಉತ್ತೇಜನ ಕೊಡುವಂತಹ ಒಂದು ಸಂಸ್ಥೆ ಅಂದರೆ ಅದು ವಿದ್ಯಾಪೋಷಕ ಸಂಸ್ಥೆ. ಯಕ್ಷಗಾನ ಕಲಾರಂಗದವರು ಈ ಒಂದು ವಿದ್ಯಾಪೋಷಕ ಮೂಲಕ ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ಪನ್ನು ಕೊಟ್ಟು ಅವರಿಗೆ ಶಿಕ್ಷಣದಲ್ಲಿ ಏನು ತೊಂದರೆ ಆಗಬಾರ್ದು ಎಂಬ ಒಂದು ಉದ್ದೇಶದಿಂದ ಇಂಥ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. 90 ಮಕ್ಕಳು ನಮ್ಮ ಈ ಸಂಸ್ಥೆಯಲ್ಲಿ ಮಾಹೆ ಮತ್ತು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಖಂಡಿತ ಅವರಿಗೆ ಏನಾದರೂ ಸ್ಕಾಲರ್ಶಿಪ್ ಅಥವಾ ಶಿಕ್ಷಣದಲ್ಲಿ ಫೀಸ್ನಲ್ಲಿ ಕಡಿಮೆ ಮಾಡಬೇಕು ಅಂತ ಅದು ಖಂಡಿತ ಮಾಡ್ತೇನೆ, ಅದರಲ್ಲಿ ಏನು ಸಂಶಯವಿಲ್ಲ. ಯಾಕೆಂತ ಹೇಳಿದರೆ ಅದು ಎಷ್ಟು ಅಂತ ನಾನು ಇದರಲ್ಲಿ ನೋಡಿ ಮಕ್ಕಳಿಗೆ ಏನೆಲ್ಲ ಕನ್ಸೆಷನ್ ಕೊಡಬೇಕಾ ಅದನ್ನು ಖಂಡಿತ ಕೊಡ್ತೇನೆ ಎಂಬ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿದ್ಯಾಪೋಷಕ ಮೂಲಕ ಈ ನಮ್ಮ ಯಕ್ಷಗಾನ ಕಲಾರಂಗ ಸಾಕಷ್ಟು ಸಹಕಾರವನ್ನು ನೀಡಿದೆ. ತಿರುಗಿ ನೀವು ಅದೇ ರೀತಿಯ ಸಹಕಾರವನ್ನು ಕಲಾರಂಗದ ಮೂಲಕವೇ ಮಾಡಲಿಕ್ಕೆ ಸಾಧ್ಯ ಆದರೆ ಭಾಳ ಒಳ್ಳೆಯದು. ಆಗದಿದ್ದರೂ ನಿಮ್ಗೆ ಯಾವ ರೀತಿಯಲ್ಲಿ ಸಾಧ್ಯ ಉಂಟೋ ಆ ರೀತಿಯಲ್ಲಿ ಸಮಾಜಕ್ಕೆ ನಿಮ್ಮ ಒಂದು ಉಪಕಾರವನ್ನು ಸ್ಮರಣೆಯನ್ನು ನೆನೆಸಿಕೊಂಡು ಸಮಾಜಕ್ಕೆ ಸಹಕಾರಿಯಾಗಿ ಅಂತ ಆತ್ಮೀಯವಾಗಿ ವಿನಂತಿಸ್ಕೊಳ್ತಾ, ವಿದ್ಯಾರ್ಥಿಯ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದಂಥ ಪರಿಸ್ಥಿತಿಯನ್ನು ನೋಡಿ ಈಗಾಗಲೇ 79 ಮನೆಯನ್ನು ಫಲಾನುಭವಿಗಳಿಗೆ ಅವರೇ ಸ್ವತಃ ಅಧ್ಯಕ್ಷರು ಗಂಗಾಧರ ರಾಯರು ಅವ್ರದ್ದೆಲ್ಲ ಸಹಕಾರದಿಂದ ಸ್ವತಃ ನಿತ್ತು ಕಟ್ಟಿಸಿ ಅದನ್ನು ಹಸ್ತಾಂತರ ಮಾಡಿದ್ದಾರೆ. ಇಷ್ಟೂ ಕೆಲಸಕ್ಕೆ ಅವರು ಯಾರ ಹತ್ರ ಅವರಾಗಿ ಹೋಗಿ ದೇಣಿಗೆಯನ್ನು ಕೇಳಿದ್ದು ಇವತ್ತಿನವರೆಗೆ ಉದಾಹರಣೆ ಇಲ್ಲ. ಅವರ ಕೆಲಸವನ್ನು ನೋಡಿ ದಾನಿಗಳು ಅವರ ದೇಣಿಗೆಯನ್ನು ಕೊಡ್ತಾ ಇರೋದು ಕಲಾರಂಗದ ಒಂದು ಕೆಲಸದ ಬದ್ಧತೆಗೆ ಕೊಟ್ಟ ಗೌರವ ಅಂತ ನಾನು ತಿಳ್ಕೊಳ್ತೇನೆ. ನಮಗೆಲ್ಲರಿಗೊಂದು ಬೇಜಾರಿರ್ತದೆ, ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ನಮ್ಮ ಲೆವೆಲ್ನವರಿಗೆ, ದೇವರೆಂತ ಮಾರಿ ಕೊಟ್ಟವರಿಗೆ ಕಷ್ಟ ಕೊಡೋದು ಅಂತ. ನಿಮ್ಮ ಪಾಲಿಗೆ ಅಲ್ಲಾದರೂ ನಿಮ್ಮ ರೀತಿ ಇರುವಂತಹ ಏಜಲ್ಲಿ ನಮ್ಮ ಪಾಲಿಗೆ ದೇವರು ಒಲ್ದದಂತ ಹೇಳಿ ನನಗೆ ಅನಿಸಿದ್ದು ನಾನು ವಿದ್ಯಾಪೋಷಕಿಗೆ ಬಂದಾಗ. ಹಣದಿಂದ ನನ್ನ ಎಜುಕೇಷನ್ ನಿಲ್ತದೋ ಏನೋ, ನಮಗೆ ಸಪೋರ್ಟ್ ಯಾರಿಲ್ಲಲ್ಲ ಅಂತಂದು ಬೇಜಾರಿರ್ತದೆ. ಇಲ್ಲಿಗೊಮ್ಮೆ ಬಂದ ನಂತರ ಸಪೋರ್ಟ್ ಇಲ್ಲ ಹೇಳುವ ಮಾತೇ ಬರೋದಿಲ್ಲ. ಏನಿದ್ರು ನಿಮಗೆ ಮನಸ್ಸು ಬೇಕಷ್ಟೇ. ವಿದ್ಯಾರ್ಥಿಗೆ ಒಂದಿಷ್ಟು ಕೊಟ್ಟು ಬಿಟ್ಟೆವು ಅಂತೇಳಿ ಅಲ್ಲದೆ ಅವರನ್ನು ಕೊಟ್ಟು ಕಲಿಸಿ ಬೆಳೆಸಿ ಈ ಪ್ರಾಡಕ್ಟ್ಗಳನ್ನು ಎದುರು ನಿಲ್ಲಿಸಿ ಮಾತಾಡಿಸಿ ಮನೆ ಕಟ್ಟಿಕೊಡುವಾಗ ಆ ಮಕ್ಕಳ ಬಾಯಲ್ಲಿ ಹೇಳ್ತಾರೆ. ಮತ್ತು ಯಾರಿಗೆ ಏನು ಮಾಡಬೇಕು ಜೀವನದಲ್ಲಿ ಕೇಳಿದರೆ ನನ್ನ ಹಾಗೆ ಕಷ್ಟ ಇರೋರಿಗೆ ಮತ್ತು 4 ಮಕ್ಕಳಿಗೆ ಉಪಕಾರ ಮಾಡ್ತೇನೆ ಮುಂದೆ ಜೀವನದಲ್ಲಿ ಬೆಳೆದು ಅಂತ. ಇಂಥದ್ದೆಲ್ಲ ಆದರ್ಶ ನೋಡಿದ್ದು ನನ್ನ ಜೀವನದಲ್ಲಿ ಯಕ್ಷಗಾನ ಕಲಾರಂಗದಲ್ಲಿ ಮಾತ್ರ, ವಿದ್ಯಾಪೋಷಕನಲ್ಲಿ ಮಾತ್ರ, ಕಡೆಕಾರ್ ಮಾಸ್ಟರ್ ತಂಡದಲ್ಲಿ ಮಾತ್ರ. ಈ ನಮ್ಮ ಯಕ್ಷಗಾನ ಕಲಾರಂಗ ಕೇವಲ ವಿದ್ಯೆ ಕೊಡ್ತಾ ಇಲ್ಲ, ಅದ್ರ ಜೊತೆಗೆ ಸಂಸ್ಕಾರ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದೆ. ಈ ನಿಟ್ಟಿನಲ್ಲಿ ಭಾಳ ಒಳ್ಳೆಯ ಕೆಲಸವನ್ನು ನೀವೆಲ್ಲ ಮಾಡ್ತಾಯಿದ್ದೀರಿ. ಹಾಗಾಗಿ ನಾವೆಲ್ಲ ಕೇಳಿದ್ವಿ, ಮಗು ಪರೀಕ್ಷೆ ಸೋತ ಚಿಂತೆ ಎಲ್ಲ ಬದುಕಲ್ಲಿ ಸೋಲ್ಬಾರ್ದಂತೆ.
ಸಂಸ್ಥೆಯಿಂದ ನಿಮಗೆ ಹಣ ಸಿಗ್ತಾ ಇದೆ, ನಿಮಗೆ ಒಳ್ಳೆಯದಾಗಲಿ. ನೀವು ದೊಡ್ಡವರಾಗಿ ಬೇರೆಯವರಿಗೆ ಸಹಾಯ ಮಾಡುವಷ್ಟು ನಿಮಗೆ ಶ್ರೀಕೃಷ್ಣ ಪರಮಾತ್ಮ ನಿಮಗೆ ಬುದ್ಧಿ ಕೊಡಲಿ. ವಿದ್ಯಾದಾನ ಅಂತ ಹೇಳುವುದು ಅತ್ಯಂತ ಶ್ರೇಷ್ಠವಾದದ್ದು ಅಂತೇಳಿ ಶಾಸ್ತ್ರವು ತಿಳಿಸಿಕೊಡುತ್ತೆ. ಅವರು ಹಣ ಸಹಾಯ ಮಾಡಿದರು, ಧನ ಸಹಾಯ ಮಾಡಿದರು ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ನಾವು ಕೃತಜ್ಞರಾಗಿ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳುವಂತಹ ಕಲಿಕೆಯನ್ನು ಕೂಡ ಅವರು ನಿಮಗೆ ತಿಳಿಸ್ತಾ ಇದ್ದಾರೆ. ಧರ್ಮದ ಒಂದು ಅಂತಿಮ ವ್ಯಾಖ್ಯಾನವನ್ನು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಪಡೆದದ್ದನ್ನು ವಾಪಸ್ಸು ಕೊಡುವುದೇ ಧರ್ಮ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದಂತಹ ಒಂದು ಗುಣ ಏನು ಹೇಳಿದರೆ, ನೀವು ವಿದ್ಯಾಪೋಷಕದಿಂದ ಏನು ಸಹಾಯ ಪಡೆದಿದ್ದೀರಿ, ಆ ಸಹಾಯವನ್ನು ಪಡೆದದ್ದನ್ನು ವಿದ್ಯಾಪೋಷಕಕ್ಕೆ ಮಾತ್ರ ಕೊಡುವುದಲ್ಲ, ನೀವು ಇನ್ನೊಂದು ವಿದ್ಯಾರ್ಥಿಗಳಿಗೆ ನೀವು ಇದೇ ರೀತಿ ವಿದ್ಯಾಪೋಷಕ ತರಹ ನೀವು ಸಹಾಯವನ್ನು ಮಾಡತಕ್ಕಂತಹ ಒಂದು ಗುಣವನ್ನು ಬೆಳೆಸಿಕೊಳ್ಳಬೇಕು. ಆವಾಗ ಮಾತ್ರ ಈ ಒಂದು ಸಹಾಯ ಇದು ಸಾರ್ಥಕವಾಗ್ತದೆ.